ಸಂವಿಧಾನ ವಿರೋಧಿ ರಾಮನ ಹೆಸರಿನಲ್ಲಿ ರಾಜಕಾರಣ ಮಾಡಿಕೊಂಡು ಪ್ರಜಾಪ್ರಭುತ್ವದ ಹಕ್ಕುಗಳನ್ನ ಕಿತ್ಕೊಳ್ತಾ ಇರ್ತಕ್ಕಂತಹ ಬಿಜೆಪಿ ಸರ್ಕಾರದ ಇನ್ನೊಂದು ಮುಖವನ್ನ ನಿನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆ ಅನಾವರಣ ಮಾಡಿದೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಬಹುಶಃ ದೇವರ ದರ್ಶನ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರಿಗೆ ನಾವು ತಪ್ಪಿಸ್ಬಿಟ್ರೆ ಎಲ್ಲೋ ಒಂದ್ ಕಡೆ ಅವರ ಜನಪ್ರಿಯತೆಯನ್ನ ಕುಗ್ಗಿಸಬಹುದು ಅಂತ ಬಿಜೆಪಿ ನಾಯಕರು ಭಾವಿಸಬಹುದು. ಆದ್ರೆ ನಾವು ಈ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ, ಸಿಂಹ ಯಾವತ್ತೂ ಕೂಡ ಇಡೀ ಕಾಡಿನಲ್ಲಿ ನಡೆಯೋದು ಒಂದೇ ಸಿಂಗಲ್ ಆಗಿ, ಯಾವತ್ತೂ ಕೂಡ ಎದುರ್ಕೊಳ್ಳೋದಿಲ್ಲ, ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ರಾಹುಲ್ ಗಾಂಧಿ ಅವರು ಈ ದೇಶ ಕಂಡಂತಹ ಒಂದು ಗರ್ಜಿಸ್ತಕ್ಕಂತಹ ಸಿಂಹ ಅಲ್ಲ. ಅವರು ಮಾತೃ ಹೃದಯ ಮಿಡಿತಕ್ಕಂತ ಒಂದು ಮಾತೃ ಹೃದಯ ಆಗಿರ್ತಕ್ಕ ಒಬ್ಬ ನಾಯಕ. ಇವತ್ತು ಅವರೆಷ್ಟೇ ತೊಂದರೆ ಕೊಟ್ಟರು ಕೂಡ ಅವರು ನಡೆಯೋದನ್ನ ನಿಲ್ಲಿಸೋದಿಲ್ಲ. ಯಾತಕ್ಕಾಗಿ ನಡೀಬೇಕು ಅಂತ ಪ್ರಶ್ನೆ ಕೇಳ್ತಾರೆ ಬಿಜೆಪಿ ನಾಯಕರು. ಇಡೀ ದೇಶದಲ್ಲಿ ಇವತ್ತು ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ಯುವಕರಿಗೆ ಉದ್ಯೋಗ ಇಲ್ಲ, ವಿದ್ಯಾರ್ಥಿಗಳಿಗೆ ಭವಿಷ್ಯವಿಲ್ಲ, ರೈತರ ಒಂದು ಜೀವನ ದಿಕ್ಕಾಪಾಲಾಗಿದೆ. ಇದಕ್ಕೆಲ್ಲ ಉತ್ತರ ಹುಡುಕ್ತಕ್ಕಂತ ಒಬ್ಬ ನಾಯಕ ಇವತ್ತು ಉಟ್ಕೊಂಡಿದ್ರೆ ಅದು ನಮ್ಮ ಹೆಮ್ಮೆಯ ನಾಯಕ ರಾಹುಲ್ ಗಾಂಧಿ ಅವರು ಅನ್ನೋದನ್ನ ನಾವು ಇವತ್ತು ಜೋರಾಗಿ ಹೇಳಬೇಕಾಗಿದೆ. ನ್ಯಾಯಕ್ಕಾಗಿ ನಡಿಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆ ಇದು ಅವ್ರಿಗೋಸ್ಕರ ಅಲ್ಲ, ಅವರ ಜನಪ್ರಿಯತೆಗೋಸ್ಕರ ಅಲ್ಲ, ಇದು ದೇಶದ ಜನರಿಗಾಗಿ, ದೇಶಕ್ಕೋಸ್ಕರ, ದೇಶದ ಭವಿಷ್ಯಕ್ಕಾಗಿ ಅವರು ನಡೀತಾ ಇದ್ದಾರೆ. ಏನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಡೆದಾಗ ಸಿಕ್ಕಂತಹ ಅಭೂತಪೂರ್ವ ಬೆಂಬಲ, ಜನಪ್ರಿಯತೆ ಇದು ಬಿಜೆಪಿಯವರ ನಿದ್ದೆಯನ್ನ ಹಾಳು ಮಾಡಿದೆ. ನಿದ್ದೆ ಮಾಡ್ತಿಲ್ಲ ಬಿಜೆಪಿ ನಾಯಕರು. ಅಕ್ಷರಶಃ ಮೋದಿ ಅವರು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಇದೇ ರೀತಿ ಇವ್ರು ನಡೀತಾ ಎಲ್ಲಿ ನಮ್ಮನ್ನ ಈ ದೇಶದಿಂದಲೇ ಓಡಿಸ್ತಾರೋ ಅನ್ನೋ ಒಂದು ಭಯ ಬಿಜೆಪಿ ಅವ್ರಿಗೆ ಕಾಡ್ತಾ ಇದೆ. ಬಂಧುಗಳೇ, ಈ ದಿವಸ ರಾಹುಲ್ ಗಾಂಧಿ ಅವ್ರಿಗೆ ದೇವಸ್ಥಾನವನ್ನ ಪ್ರವೇಶ ಮಾಡಲಿಕ್ಕೆ ನಿರಾಕರಣೆ ಮಾಡೋದ್ರ ಮುಖಾಂತರ ಧಾರ್ಮಿಕ ಹಕ್ಕನ್ನ ಈ ಒಂದು ಬಿಜೆಪಿ ಸರ್ಕಾರ ಕಿತ್ಕೊಂಡಿದೆ. ಇದು ಸಂವಿಧಾನದ ಹಕ್ಕುಗಳ ಒಂದು ಉಲ್ಲಂಘನೆ, ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ. ಈ ದಿವಸ ನಾವೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವ್ರಿಗೆ ಆದಂತ ಅನ್ಯಾಯವನ್ನ ಧ್ವನಿ ಎತ್ತೋದ್ರ ಮುಖಾಂತರ ಒಂದೇ ಒಂದು ಹೇಳಿಕೆ ಕೊಟ್ಟರೆ ಸಾಕು, ನಾವೆಲ್ಲರೂ ಕೂಡ ನಮ್ಮ ಒಂದು ಜೀವವನ್ನ ಕೊಡ್ಲಿಕ್ಕೆ ರೆಡಿ ಆಗ್ತೇವೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಫ್ರೀಡಂ ಪಾರ್ಕ್ ಹತ್ರ ಸೇರ್ಕೊಂಡು ನಮ್ಮ ಒಂದು ನಾಯಕರಿಗಾದಂತ ಅನ್ಯಾಯವನ್ನ ಕಲಿಯವರೆಗೆ ಹೋರಾಟ, ನ್ಯಾಯ ಸಿಕ್ಕೋವರೆಗೂ ಹೋರಾಟ, ಗೆಲ್ಲೋವರೆಗೂ ಹೋರಾಟ. ಇದು ಬರೀ ನಾವಿಲ್ಲಿ ಮಕ್ಕಳಲ್ಲಿ ಯಾವುದೇ ರೀತಿಯಾದಂತ ತೊಂದರೆಯನ್ನ ಕೊಡದೆ ಅವ್ರಿಗೆ ನಡೀಲಿಕ್ಕೆ, ನ್ಯಾಯಕ್ಕಾಗಿ ನಡೀಲಿಕ್ಕೆ, ಮಹಿಳೆಯರ ಹಕ್ಕುಗಳಿಗಾಗಿ, ಬದುಕಿಗಾಗಿ ನಡೀಲಿಕ್ಕೆ, ಎಲ್ಲರ ಬದುಕಿಗಾಗಿ ಅವರು ನ್ಯಾಯವನ್ನ ಕೇಳ್ತಾ ನಡೀಲಿಕ್ಕೆ ಅವಕಾಶವನ್ನ ಈ ಬಿಜೆಪಿ ಸರ್ಕಾರ ಮಾತನ್ನ ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ